ಈ ಪ್ರಿಂಟರ್ಸ್ ಗುಂಪು ಏನಿದೆ ಇದು ಯಾವ ಮನೆತನಕ್ಕೆ ಸೇರಿದೆ? ನಿಡ್ಕಲ್ಲಪ್ಪ ಅವರ ಮನೆತನಕ್ಕೆ ಸೇರಿದೆ ಸರ್. ಇದು ಸುದ್ದಿ ನಿಜವಾ ಅಥವಾ ಸುಳ್ಳ ಅನ್ನೋದನ್ನು ಪರಾಮರ್ಶಿಸಿ ನಾವು ಅದನ್ನು ಬರಿಬೇಕಾಗ್ತದೆ ಅಥವಾ ಯಾವುದೇ ಮೀಡಿಯಾದಲ್ಲೂ ಪ್ರಸಾರ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಪತ್ರಿಕೆ ಯಾವುದು ಅಂತ ತಾವು ಹೇಳಬೇಕು. ಮಂಗಳೂರು ಸಮಾಚಾರ. ಸುದ್ದಿಯನ್ನು ಏನಿರುತ್ತೋ ಅದನ್ನೇ ಕೊಡ್ತೀವಿ ಸರ್. ನಮ್ಮ ಕಲ್ಪನೆ ಅಂತೂ ಇರೋದಿಲ್ಲ. ಕ್ರೀಡೆಗಾಗಿಯೇ ಒಂದು ಪತ್ರಿಕೆ, ಒಂದು ವಾರಪತ್ರಿಕೆ ಇತ್ತು. ಮೊದಲ ಪತ್ರಿಕೆ ರಾಜು ಪತ್ರಿಕೆ. TSR ಏನು ಹಾಗಂದರೆ? TS ರಾಮಚಂದ್ರ ರಾವ್ ಅಂತ ಅವ್ರ ಹೆಸರು. TS ರಾಮಚಂದ್ರ ರಾವ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಎಲ್ರಿಗೂ ನಮಸ್ಕಾರ. ಬೆಳಗಾಗ್ತಾ ಇದ್ದ ಹಾಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿತಾ ಜೊತೆಗೇನಿರುತ್ತೆ ಹೇಳಿ? ಪತ್ರಿಕೆ, ವರ್ತಮಾನ ಪತ್ರಿಕೆ, ಕನ್ನಡ ಪತ್ರಿಕೆಯೋ ಇಂಗ್ಲೀಷ್ ಪತ್ರಿಕೆಯೋ ಯಾವುದಾದ್ರೂ ಒಂದು ಪತ್ರಿಕೆ ಇಟ್ಟುಕೊಂಡು ಪತ್ರಿಕೆಯನ್ನು ಓದ್ತಾ ಬಿಸಿ ಬಿಸಿ ಕಾಫಿಯನ್ನು ಸವಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಪತ್ರಿಕೆ ಅನ್ನೋದು ಹೇಗೆ ನಿರ್ಮಾಣವಾಗುತ್ತೆ, ಇದರ ಹಿಂದೆ ಯಾವ ವಿಭಾಗಗಳಿವೆ, ಯಾವ ತಜ್ಞರು ಇರ್ತಾರೆ ಇತ್ಯಾದಿ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಕರ್ನಾಟಕದ ಪತ್ರಿಕೋದ್ಯಮ, ಭಾರತೀಯ ಪತ್ರಿಕೋದ್ಯಮ, ಹಾಗೆಯೇ ವಿಶ್ವ ಪತ್ರಿಕೋದ್ಯಮದ ಬಗ್ಗೆಯೂ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ನಾವು ಬಂದಿದ್ದೇವೆ ಬೆಂಗಳೂರು ಪ್ರೆಸ್ ಕ್ಲಬ್ ಆವರಣಕ್ಕೆ. ಅನೇಕ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತುಕತೆ ಆಡ್ತಾ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸರ್ ನಮಸ್ಕಾರ. ತಮ್ಮ ಹೆಸರು ಮತ್ತು ಪರಿಚಯ? ನನ್ನ ಹೆಸರು ನಾಗೇಶ್ ಕಾಳೆನಹಳ್ಳಿ. ನಾನು ಕೃಷಿ ಪತ್ರಕರ್ತ ಕಳೆದ 20 ವರ್ಷದಿಂದ. ಕೃಷಿ ಪತ್ರಕರ್ತರು, ಖುಷಿ ಆಯಿತು ಹೆಸರು ಕೇಳ್ತಾ ಇದ್ದ ಹಾಗೆ. ಪತ್ರಿಕೋದ್ಯಮದಲ್ಲಿ ಆಯಾ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಪತ್ರಿಕೋದ್ಯಮವನ್ನು ನಡೆಸಬೇಕಾಗುತ್ತೆ, ನಡೆಸುವ ಅಗತ್ಯ ಇದೆ. ಅದರಿಂದ ಸಮಾಜಕ್ಕೆ ಒಳಿತು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಕೃಷಿ ಪತ್ರಿಕೋದ್ಯಮ. ಅದರ ಒಂದು ಸಣ್ಣ ಬೇಸರದ ಸಂಗತಿ ಉಂಟು ಸರ್. ಕೆಲವು ಸಲ ರೈತರು ಟೊಮೆಟೊ ಬೆಳೆದಿರ್ತಾರೆ, ತಂದು ರಸ್ತೆಗಳಲ್ಲಿ ಸುರಿತಾರೆ. ಅವರು ನಿರೀಕ್ಷಿತ ಲಾಭ ಏನಿದೆ ಅದು ಬರದೇ ಇದ್ದಾಗ ಹೀಗೆ ಮಾಡೋದು ಪ್ರತಿಭಟನೆಯ ಒಂದು ರೂಪ ಅವರ ಪಾಲದಲ್ಲಿ. ಈಗ ನನ್ನ ಪ್ರಶ್ನೆ ಏನು ಅಂದರೆ, ನಮ್ಮ ಕರ್ನಾಟಕಕ್ಕೆ ಇಲ್ಲಿರುವ ಜನತೆಗೆ ಸುಮಾರು ಎಷ್ಟು ಅಕ್ಕಿ ಬೇಕು, ಜೋಳ ಬೇಕು, ಗೋಧಿ ಬೇಕು, ತರಕಾರಿ ಬೇಕು ಇತ್ಯಾದಿಗಳನ್ನು ಗ್ರಹಿಸಿ ಲೆಕ್ಕಾಚಾರ ಮಾಡಿ ನಿಮ್ಮ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗ್ ಏನಿದೆಯೋ ಅದನ್ನು ಮಾಡಿ ಇಂತಿಂಥದನ್ನು ನೀವು ಬೆಳೆಸಬೇಕು ಅಂತ ಹೇಳುವ ವ್ಯವಸ್ಥೆ ಏನಾದರೂ ಉಂಟಾ? ರೈತನಿಗೆ ಏನು ಬೆಳಿಬೇಕು ಅಂತ ಯಾರು ಹೇಳ್ತಾರೆ? ಖಂಡಿತ ನಮ್ಮ ದೇಶದಲ್ಲಿ ಆ ವ್ಯವಸ್ಥೆ ಇಲ್ಲ ಸರ್. ಇಲ್ಲ. ಅಮೆರಿಕಾದಲ್ಲಿ ಆ ವ್ಯವಸ್ಥೆ ಇದೆ. ಅಲ್ಲಿ ಕ್ರಾಪ್ ಹಾಲಿಡೇ ಅಂತಲೂ ಕೂಡ ಕರೀತಾರೆ. ಅಂದರೆ ನಮಗೆ ಒಂದು 100 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. ನೀನು 20 ಎಕರೆಯಲ್ಲಿ ಬೆಳೆದ್ರೆ ಸಾಕು ಈ ಸೀಸನ್ಗೆ ಅನ್ನುವುದಾದರೆ, 20 ಎಕರೆನಲ್ಲಿ ಬೆಳೆದ್ರೆ ಸಾಕು, ಅಗತ್ಯ ಇರೋಷ್ಟು ಉತ್ಪಾದನೆ ಆಗುತ್ತೆ ಅನ್ನೋದಾದರೆ, ಇನ್ನು 80 ಎಕರೆ ಬೆಳಿಬೇಡ, ನೀನು ಬೆಳೆದೇ ಇರೋದಕ್ಕೆ ನಾನು ನಿಮಗೆ ಸಬ್ಸಿಡಿ ಕೊಡ್ತೀನಿ ಅಂತ. ಇಟ್ ಈಸ್ ಕಾಲ್ಡ್ ಕ್ರಾಪ್ ಹಾಲಿಡೇ. ಸೊ ಅದು ಅಮೆರಿಕ ದೇಶದಲ್ಲಿದೆ. ಇನ್ನೂ ಬೇರೆ ಬೇರೆ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಇರಬಹುದು. ಇಂಡಿಯಾದಲ್ಲಿ ಈವರೆಗೆ ಇಲ್ಲ, ಬಟ್ ಆ ಲೆಕ್ಕಾಚಾರ ಇದೆ, ಮಾಡಬೇಕು ಅನ್ನುವ ಉದ್ದೇಶ, ಯೋಚನೆಗಳಿದೆ. ಅದು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಈಗ ಕೃಷಿ ಕ್ಷೇತ್ರದಲ್ಲಿ ಆಗುತ್ತಾ ಇರ್ತಕ್ಕಂಥ ಹೊಸ ಬೆಳವಣಿಗೆಗಳು, ಅಭಿವೃದ್ಧಿಗಳು, ಸಂಶೋಧನೆಗಳು ಇದೆಯಲ್ಲ, ಅದನ್ನು ಜನಸಾಮಾನ್ಯರಿಗೆ ಸರ್ಕಾರ ತಿಳಿಸುತ್ತಾ, ನೀವು ತಿಳಿಸ್ತೀರಾ ಅಥವಾ ಇಬ್ಬರೂ ತಿಳಿಸ್ತೀರಾ? ಖಂಡಿತವಾಗಿ ದಿಸ್ ಇಸ್ ಕಾಲ್ಡ್ ಎಕ್ಸ್ಟೆನ್ಷನ್. ನೀವೇನು ಕೇಳ್ತಾ ಇದ್ದೀರಿ, ಒಂದು ಲ್ಯಾಬ್ ಟು ಲ್ಯಾಂಡ್ ಅಂತ ಮಾತಾಡ್ತೀವಿ ನಾವು. ಏನೇ ಸಂಶೋಧನೆ ನಡೆದಾಗ ಆ ಸಂಶೋಧನೆಯ ಫಲಿತ, ಅಲ್ಲಿಂದ ಏನು ನಾವು ಗಳಿಸ್ತೀವಿ ಅಥವಾ ನಾವೇನು ಪಡಿತೀವಿ, ಒಂದು ಉತ್ಪನ್ನ ಇರ್ಬೋದು, ಒಂದು ಪ್ರಾಡಕ್ಟ್ ಇರ್ಬೋದು, ಒಂದು ಮಾಲಿಕ್ಯೂಲ್ ಇರ್ಬೋದು, ಅದು ಜನಕ್ಕೆ ತಲುಪಬೇಕು ಅನ್ನೋದಾದ್ರೆ ಅದು ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟಿ ಅಂತ ಸರ್ಕಾರ ಮಾಡುತ್ತೆ, ವಿಸ್ತರಣಾ ಕಾರ್ಯಕ್ರಮ ಅಂತ. ವಿಸ್ತರಣಾ ಕಾರ್ಯಕ್ರಮ ಪ್ರಾಯಶಃ ಇಂಡಿಯಾ ದೇಶದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿಲ್ಲ. ಯೂನಿವರ್ಸಿಟಿಗಳು ಮಾಡ್ತಾ ಇದ್ದಾರೆ, ಕೃಷಿ ಇಲಾಖೆನೂ ಮಾಡ್ತಾ ಇದೆ, ಆದರೂ ಕೂಡ ಸಾಧ್ಯ ಆಗ್ತಾಯಿಲ್ಲ.
ಖಾಸಗಿ ಕಂಪ್ನಿಗಳೇ ಹೆಚ್ಚು ವಿಸ್ತರಣಾ ಚಟುವಟಿಕೆಗಳಿದ್ದಾವೆ. ಯಾಕೆಂದರೆ ಅವ್ರಿಗೆ ಬಿಸ್ನೆಸ್ ಮೋಟೋ ಇದೆ, ಹೆಚ್ಚಿಗೆ ಅವರು ವಿಸ್ತರಣೆಯಲ್ಲಿ ತೊಡಕೊಳ್ತಾರೆ. ಯಾಕಂದರೆ ಅವ್ರ ಪ್ರಾಡಕ್ಟ್ ಪ್ರಮೋಟ್ ಮಾಡಬೇಕಾಗತ್ತೆ. ಸರ್ಕಾರದಲ್ಲಿ ನಡೀತಾ ಇರೋದು ಏನೇನೂ ಸಾಲದು. ನೆಲದ ಫಲವತ್ತತೆ ಏನಿದೆ ಅದು ಹಾಳಾಗೋದಕ್ಕೆ ಮನುಷ್ಯನೇ ಕಾರಣ ಆಗಿದ್ದಾನೆ. ಒಂದು ಕಡೆಗೆ ಲಾಭದ ಆಸೆ, ಹೇಗೆ ಇವೆರಡನ್ನು ಸರಿತೂಗಿಸೋದು? ಈಗ ಈ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋಂಗೆ ಫಸ್ಟು ನಾವು ಏನು ಮಾಡಿದ್ವಿ, ಕೆಮಿಕಲ್ಸ್, ನೀವು ವಿಡಿಸೈಡ್ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಅನೇಕ ರಾಸಾಯನಿಕಗಳನ್ನು ಕೃಷಿನಲ್ಲಿ ತಂದ್ವಿ ನಾವು 65ರ ನಂತರ. ಅದು ಗ್ರೀನ್ ರೆವಲ್ಯೂಷನ್ ಅಂತ ನಾವೇನು ಮಾತಾಡ್ತೀವಿ, ಅದರ ನಂತರ ಬಂದಿದ್ದು ಕೃಷಿನಲ್ಲಿ ರಾಸಾಯನಿಕಗಳ ಬಳಕೆ ಯಥೇಚ್ಛವಾಗಿ ಬಳಕೆ ಶುರುವಾಯಿತು. ಈಗ ನಾವು ಏನು ಮಾತಾಡ್ತಾ ಇದ್ದೀವಿ, ಸಾವಯವ ಅಂತ ಮಾತಾಡ್ತಾ ಇದ್ದೀವಿ, ನೈಸರ್ಗಿಕ ಅಂತ ಮಾತಾಡ್ತಾ ಇದ್ದೀವಿ, ಫುಕಾವೋಕಾ ಮೆಥಡ್ ಅಂತ ಮಾತಾಡ್ತೀವಿ, ಪಾಳೆಕರ್ ಮೆಥಡ್ ಅಂತ ಮಾತಾಡ್ತೀವಿ. ನೂರಾರು ಮೆಥಡ್ಗಳು. ಎಲ್ಲ ಮೆಥಡ್ಗೂ ಭಾಳ ಸ್ಪಷ್ಟವಾಗಿ ಒಂದು ಕಾಮನ್ ಅಜೆಂಡಾ ಇರುವುದು ಕೆಮಿಕಲ್ ಫ್ರೀ ಫಾರ್ಮಿಂಗು. ಯಾಕಾಗಿ ನಮಗೆ ಈ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಇವತ್ತು ಬೇಕಾಗಿದೆ ಅನಿಸುತ್ತೆ, ನಾವು ಮಾಡಿದ ತಪ್ಪು ನಮ್ಗೆ ಅರಿವಾಗಿದೆ. ಭೂಮಿ ಆರೋಗ್ಯ ಕಳ್ಕೊಂಡಿದೆ. ನಾವು ತಿನ್ನೋ ಆಹಾರದಲ್ಲೂ ಕೂಡ ಕೆಮಿಕಲ್ ರೆಸಿಡ್ಯೂಸನ್ನು ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ವರದಿಗಳಂತೂ ಶಾಕಿಂಗ್, ಲೆಡ್ಡೆಲ್ಲ ಇದೆ ಅನ್ನೋದನ್ನು ನಾವು ಕಂಡಿದ್ದೀವಿ. ಸೊ ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನಂಗೆ ಹೊಸದಾಗಿ ನಾವು ಸಾವಯವ ಬೆಳೆಗಳ ಕಡೆ ತಿರುಗ್ತಾ ಇದ್ದೀವಿ ಸರ್. ಈಗ ಈ ಡ್ರೋನ್ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡ್ತಾ ಇದೆ ನಾನಾ ಕಾರಣಗಳಿಂದ. ಒಂದು, ಕೃಷಿ ಕ್ಷೇತ್ರದಲ್ಲಿ ಬಳಕೆ ಆಗ್ತಾ ಇದೆ ಅದು, ಆದರೆ ಪರಿಣಾಮಕಾರಿ ಬಳಕೆ ಆಗುತ್ತಾ ಅಥವಾ ನೀವು ಇಲ್ಲಿ ಸಿಂಪಡಿಸುವ ರಾಸಾಯನಿಕ ವಸ್ತು ಏನಿದೆ ಪಕ್ಕದ ಹೊಲಕ್ಕೆ ಹೋಗಿ ಬೀಳುತ್ತಾ, ಹೇಗೆ? ಖಂಡಿತ ಇಲ್ಲ. ಡ್ರೋನ್ ಬಳಕೆ ಕೃಷಿನಲ್ಲಿ ತುಂಬ ಪರಿಣಾಮಕಾರಿಯಾಗಿ ಬಳಕೆ ಮಾಡಬಹುದು. ಅಲ್ಲಿ ಕೆಲವು ಚೆಕ್ಸ್ ಇದ್ದಾವೆ. ಉದಾಹರಣೆಗೆ ನೀವು ಹಜಾರ್ಡಸ್ ಕೆಮಿಕಲ್ಸ್ನ ನೀವು ಏರಿಯಲ್ ಸ್ಪ್ರೇ ಮಾಡಬಾರ್ದು. ಪರ್ಮಿಸಬಲ್ ಕೆಮಿಕಲ್ಸ್, ಅದು ನ್ಯೂಟ್ರಿಯೆಂಟ್ಸು, ವಾಟ್ ಎವರ್, ಅಂದರೆ ಅದರಿಂದ ಯಾವುದೇ ಅನಾಹುತ ಪರಿಸರಕ್ಕೆ ಆಗಲ್ಲ ಅನ್ನುವಂಥ ವಸ್ತುಗಳನ್ನು ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಇದರಿಂದ ನೀರಿನ ಉಳಿತಾಯ ಆಗುತ್ತೆ, ಸ್ಪ್ರೇ ಆಕ್ಯುರೇಟಾಗಿ ಆಗುತ್ತೆ. ಆಮೇಲೆ ನಿಮಗೆ ಯಾವುದೇ ಮ್ಯಾನ್ಯುಯಲ್ ಸ್ಪ್ರೇಗಿಂತ ಇದರ ಆಕ್ಯುರಸಿ ಡೆಫಿನೆಟ್ ಆಗಿರುತ್ತೆ. ಇನ್ಪುಟ್ ಕೂಡ ನಾವು ಬಳಸುವ ಏನು ಕೆಮಿಕಲ್ ಅಥವಾ ಔಷಧಿ ಏನಿರುತ್ತೆ ಅದರ ಪ್ರಮಾಣನೂ ಕೂಡ ಮ್ಯಾನ್ಯುಯಲ್ಗೆ ಬಳಸೋದಕ್ಕಿಂತ ಡ್ರೋನಲ್ಲಿ ಬಳಸಿದ್ರೆ ಕಡಿಮೆ ಪ್ರಮಾಣ ಬೇಕಾಗುತ್ತೆ. ಬಹಳ ಉಪಯೋಗ ಇದೆ ಅಂತ ಆಯಿತು. ಖಂಡಿತ ಉಪಯೋಗ ಇದೆ, ಸರಿಯಾಗಿ ಬಳಸಬೇಕು. ಅಂದರೆ ರೈತ ಇದನ್ನು ಕೊಂಡ್ಕೋಬೇಕಾ ಅಥವಾ ಬಾಡಿಗೆಗೆ ಸಿಗುತ್ತಾ? ಈಗ ಬಾಡಿಗೆಗೆ ಸಿಗೋ ವ್ಯವಸ್ಥೆ ಖಾಸಗಿ ಕಂಪನಿಗಳು ಮಾಡಿದ್ದಾರೆ ಸರ್. ಸುಮಾರು ಕಂಪನಿಗಳು ಬಾಡಿಗೆ ಕೊಡ್ತಾ ಇದ್ದಾರೆ. ಬಾಡಿಗೆ ಕೊಡ್ತಾ ಇದೆ. ತುಂಬ ಸಂತೋಷ, ಒಳ್ಳೆ ಮಾಹಿತಿ ಕೊಟ್ಟರೆ ನಮಗೆ. ಅದರಲ್ಲೂ ಕ್ರಾಪ್ ಹಾಲಿಡೇ ಅನ್ನೋ ಒಂದು ಪರಿಕಲ್ಪನೆ ಏನಿದೆ ಅದ್ಭುತವಾದದ್ದು. ನಮ್ಮ ದೇಶಕ್ಕೂ ಬರಲಿ ಅಂತ ಆಶಿಸ್ತಾ, ಕ್ರಾಸಿಂಗ್ ದ ರೂಬಿಕಾನ್ ಅನ್ನೋ ಪುಸ್ತಕ ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದಿರುವಂಥದ್ದು ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತು ಪರಿಚಯ? ಸರ್, ನನ್ನ ಹೆಸರು ಮಂಜುನಾಥಯ್ಯ ಎಲ್ಲ ಅಂಥೇಳಿ. ಪತ್ರಿಕೆ ಮಾಧ್ಯಮದಲ್ಲಿ ಒಂದು 18 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಈ ಕುಟುಂಬ, ಕೌಟುಂಬಿಕ, ಈ ವಾಮಾಚಾರ ಈ ವಿಷಯದಲ್ಲೂ ಸ್ವಲ್ಪ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸುಮಾರು ಒಂದು 26 ವರ್ಷಗಳಿಂದನೂ ಈ ಒಂದು ಫೀಲ್ಡಲ್ಲಿ ಇದ್ದೀನಿ ಸರ್ ನಾನು. ಸರ್, ಬಹಳ ಆಸಕ್ತಿಕರ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡ್ತಾಯಿದ್ದೀರಿ. ದೆವ್ವ, ದೇವರು, ನಕಾರಾತ್ಮಕ, ಇತ್ಯಾತ್ಮಕ, ಮೌಢ್ಯಗಳು, ಆಚರಣೆಗಳು, ನಂಬಿಕೆಗಳು ಇವೆಲ್ಲವೂ ನಿಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ. ಹೌದು ಸರ್. ಮನುಷ್ಯ ಬದುಕೋದಕ್ಕೆ ನಂಬಿಕೆ ಬೇಕು. ಇವತ್ತಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅನ್ನೋ ನಂಬಿಕೆಯಿಂದ ನಾವು ಬದುಕನ್ನು ನಡೆಸ್ತಾ ಇದ್ದೇವೆ. ಇಂತಹ ನಂಬಿಕೆ ಮೌಢ್ಯವಾಗಿ ಪರಿವರ್ತನೆ ಆಗೋದು ಯಾವಾಗ? ಸರ್ ನೋಡಿ, ಈಗ ನಮ್ಮ ಹಿರಿಯವರು ತಗೊಳ್ಳಿ, ಸುಮಾರು ಒಂದು 70 ವರ್ಷ ಹಿಂದಕ್ಕೆ ಹೋಗೋಣ ಸರ್. 70 ವರ್ಷ ಹಿಂದಕ್ಕೆ ಹೋದಾಗ ಈ ದೆವ್ವಗಳ ಸಂಖ್ಯೆ ಕಡಿಮೆ ಆಗಿತ್ತು ನೋಡಿ. ಅವಾಗ ದೆವ್ವಗಳ ಸಂಖ್ಯೆ ಕಡಿಮೆ ಆಗಿತ್ತು. ಜಾಸ್ತಿ ಆಗಿದೆಯಾ? ಅಲ್ಲ, ಈಗ ಜಾಸ್ತಿ ಆಗಿದೆ ಅಂತಂದರೆ ಹೇಗೆ ಜಾಸ್ತಿ ಆಗಿದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಇಲ್ಲಿ. ಏಕೆ ಅಂದರೆ ನಮ್ಮ ಹಿರಿಯವರೆಲ್ಲನೂ 70, 80, 100 ವರ್ಷಗಳ ಕಾಲ ಹಿಂದೆ ಜೀವನ ಮಾಡ್ತಿದ್ದಾಗ ಈ ದೆವ್ವ ಅನ್ನೋ ಕಾನ್ಸೆಪ್ಟು ಇರಲಿಲ್ಲ ಅಲ್ಲಿ. ಯಾಕೆಂದರೆ ನಮ್ಮ ತಾತ ನನಗೆ ಕಥೆ ಹೇಳುವಾಗ ಇಡೀ ರಾತ್ರಿಯೆಲ್ಲ ಕೆಲಸ ಮಾಡ್ತಾಯಿದ್ರು ಅವರು. ಇಡೀ ರಾತ್ರಿ ಕೆಲಸ ಮಾಡೋವಾಗ ಯಾವ್ಯಾವ ದೆವ್ವಗಳಂತೂ ನೋಡಿಲ್ಲ ಅಂತಲೇ ಹೇಳ್ತಾಯಿದ್ರು ಅವರು. ಹಾಗಾಗಿ ಈಗೇನಾಗಿದೆ ಅಂದರೆ ಈ ಮನುಷ್ಯನ ಒಂದು
ಆ ಗುಣಗಳು ಏನಾಗ್ತಾ ಇದ್ದಾವೆ ಅಂದರೆ ಮನುಷ್ಯನ ಪಡಿಸ್ಲಿಕ್ಕೆ ಏನೋ ಒಂದು ಮಾಡಿ ಆ ರೀತಿಯಾಗಿ ಭಯಪಡಿಸಿ ದೆವ್ವಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಹೊರತು ನಿಜವಾದ ದೆವ್ವ ಇಲ್ಲ ಅಂತೇಳಿ ನಾನು ವಾದ ಮಾಡ್ತೀನಿ ಸರ್. ಈಗ ದೇವರು ಇದ್ದಾರೆ ಅಂತ ನೀವು ಒಪ್ಪೋದಾದರೆ ದೆವ್ವನೂ ಇದೆ ಅಂತ ಒಪ್ಪಬೇಕಲ್ವಾ? ಅಲ್ಲ, ದೆವ್ವನೇ ಇದೆ ಅಂತ ನೀವು ಹೇಗೆ ಒಪ್ತಿರೋ ನನಗಂತೂ ಗೊತ್ತಿದೆ ಸರ್. ನಾನಂತೂ ಅದನ್ನು ಒಪ್ಪಲ್ಲ. ಯಾಕೆ ಅಂದರೆ ಈಗ ದೆವ್ವ ಹಿಡ್ದಿದೆ ಅಂಥೇಳಿ ನಾವು ದೆವ್ವ ಬಿಡಿಸೋ ಕಡೆ ಎಲ್ಲ ಹೋಗಿದ್ದೀವಿ. ಆ ದೆವ್ವ ಯಾವ ರೀತಿಯಾಗಿರುತ್ತೆ ಅನ್ನೋ ವಿಷಯ ಅನೇಕರಿಗೆ ಗೊತ್ತಿಲ್ಲ. ಏಕೆ ಅಂದರೆ ಅವರಿಗೆ ಒಂದು ಭಯ ವಾತಾವರಣ ಸೃಷ್ಟಿ ಮಾಡಿರ್ತಾರೆ. ಯಾರು ಏನು ದೆವ್ವ ಇದೀಗ ನನ್ನ ಮೈ ಮೇಲೆ ಒಂದು ದೆವ್ವ ಬರ್ತಾ ಇದೆ ಅಥವಾ ಒಂದು ದೇವರು ಬರ್ತಾ ಇದೆ ಅನ್ನೋ ಕೆಲವು ವಿಷಯಗಳು ಅನೇಕ ಕಡೆ ಈಗಿದ್ದಾವೆ. ಬಟ್ ಆ ರೀತಿಯಾಗಿರುವ ಒಂದು ಸೃಷ್ಟಿಯನ್ನು ಮಾಡಿ ಅವ್ರ ಮೇಲೆ ಹಾಕಿರ್ತಾರೆ, ಆ ಮನುಷ್ಯನ ಮೇಲೆ. ಅದೇ ಒಂದು ಭಾವನೆಯಿಂದ ಅವನು ನನಗೆ ಹೌದು ನೀನೇನಾದರೂ ಹೇಳಿದ್ರೆ ನಾನು ಬಿಟ್ಟು ಹೋಗ್ತೀನಿ, ಇನ್ಮೇಲೆ ಬರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಹೊರತು ನಿಜವಾಗಿ ಅಲ್ಲಿ ದೆವ್ವ ಇಲ್ಲ ಸರ್. ಈಗ ನಿಮ್ಮ ಪತ್ರಿಕೆಗಳ ಮೂಲಕ ಸಮಾಜದಲ್ಲಿ ಒಂದು ಆರೋಗ್ಯಕರ ಪರಿಸರ ನಿರ್ಮಾಣ ಆಗಬೇಕು. ಹೇಗೆ ಮಾಡ್ತಾ ಇದ್ದೀರಾ ಸರ್? ನನ್ನ ಪತ್ರಿಕೆಗಳಲ್ಲಿ ಮ್ಯಾಕ್ಸಿಮಮ್ ವಿಷಯ ನಾನು ಬರಿತಾ ಇದ್ದೀನಿ. ಈ ದೆವ್ವಗಳ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ಈ ಮೂಢನಂಬಿಕೆ, ಈ ಮೌಢ್ಯ, ಇದೆಲ್ಲನೂ ಸುಮಾರು ಕಡೆ ಬರೆದು ಪ್ರಕಟ ಆಗಿದೆ. ಅನೇಕ ಜನರು ದೆವ್ವ ಇಲ್ಲ ಅಂಥೇಳಿ ನಂಬಿ ಬದಲಾವಣೆಯೂ ಆಗಿದ್ದಾರೆ. ಅಂದರೆ ಅದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿನೂ ನಾವು ಅದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸು ಸಹ ಕೊಡ್ತೀವಿ. ಅವ್ರಿಗೆ ಬೇಕಾಗಿರೋ ಧೈರ್ಯವನ್ನು ತುಂಬ್ತೀವಿ ನಾವು. ಯಾಕೆಂದರೆ ಡಾಕ್ಟರ್ ಉಳ್ಕಲ್ ನಟರಾಜ್ ಸರ್ ನಿಮಗೆ ಗೊತ್ತಿರ್ಬೋದು, ಅವರ ವಿಡಿಯೋಗಳಲ್ಲಿ ನೋಡಿದ್ರೆ ಆ ವಿಡಿಯೋದಲ್ಲಿ ನಾನು ಸಹ ಇದ್ದೀನಿ. ಅಲ್ಲಿ ಇಲ್ಲೇ ಒಂದು ರೀಸೆಂಟಾಗಿ ಒಂದು 6 ಮಂತ್ ಬ್ಯಾಕಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಹೀಗೆ ಏನೋ ದೆವ್ವ ಬಂದು ಕಿಟಕಿ ಹೊಡೀತು, ಬಾಗಿಲು ಹೊಡೀತು ಅಂತ ಹೇಳಿ ಭಯಪಡಿಸಿದ್ರು. ಆ ಭಯಪಡಿಸಿದಾಗ ನಾನು ಮತ್ತು ಉಳ್ಕಲ್ ನಟರಾಜ್ ಸರ್ ಇಬ್ಬರೂ ಹೋಗಿ ಆ ನೈಟೆಲ್ಲ ಆ ಮನೆಯಲ್ಲಿದ್ದು ನೈಟೆಲ್ಲ ಚೆಕ್ ಮಾಡಿ ಏನಾಯಿತು ಅಂದರೆ ಅಲ್ಲಿ ಒಂದು ಗಾಳಿ ಬಂದಿದೆ. ಆ ಗಾಳಿ ಬಂದಾಗ ಕಿಟಕಿ ಹೊಡ್ಕೊಂಡಿದೆ. ಆ ಕಿಟಕಿ ಹೊಡ್ಕೊಂಡ ತಕ್ಷಣ ಏನಾಗಿದೆ, ಆ ಮಗು ಅಂದರೆ ಒಂದು 13-14 ವರ್ಷ ಭಯ ಬಿದ್ದು ಆಚೆ ಓಡಿ ಬಂದವನೇ. ಆಗೇನಾಗಿದೆ, ದೆವ್ವ ಬಂತು ಅಂತ ಹೇಳಿ ಸೃಷ್ಟಿ ಮಾಡಿ ಈ ಒಂದು ಭೀತಿಗೆ ಒಳಪಡಿಸ್ತಾ ಇದ್ದಾರೆ ಕೆಲವರು ಸರ್. ಇದನ್ನು ಈಗ ಬದುಕೋದಕ್ಕೆ ನಂಬಿಕೆ ಅನ್ನೋದು ಬೇಕೇ ಬೇಕು ನಮಗೆ. ಇವತ್ತಲ್ಲ ನಾಳೆ ಒಳ್ಳೆಯ ದಿನಗಳು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವೆಲ್ಲ ಬದುಕನ್ನು ನಡೆಸ್ತಾ ಇದ್ದೀವಿ. ಈ ನಂಬಿಕೆ ಅನ್ನೋದು ಮೂಢನಂಬಿಕೆಯಾಗಿ ಪರಿವರ್ತನೆ ಆಗುವ ಘಟ್ಟ ಯಾವುದು? ಇವೆರಡಕ್ಕೂ ಏನು ವ್ಯತ್ಯಾಸ ಸರ್? ನಂಬಿಕೆ ಬೇಕು. ನಂಬಿಕೆ ಇಲ್ಲ ಅಂದರೆ ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆ ಅಂದರೆ ಅದೇ ರೀತಿಯಾಗಿ ಇಲ್ಲಿ ಅಪನಂಬಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹೇಗೆ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಜನರು ಇಲ್ಲಿ ಕೆಲವೊಂದು ಮೌಢ್ಯತೆಗಳನ್ನು ತೆಗೆದು ಏನೋ ಒಂದು ಭಯದ ವಾತಾವರಣವನ್ನು ಹುಟ್ಟಿಸಿ ಆ ಒಂದು ನಂಬಿಕೆಗೆ ವಿರುದ್ಧವಾಗಿ ಕೆಲವರು ಕೆಲಸ ಮಾಡೋರು ನಮ್ಮಲ್ಲಿ ಇದ್ದಾರೆ ಸರ್. ಹಾಗಾಗಿ ಆ ರೀತಿಯಾಗಿ ಅದು ಏನು ಈಗ ದೆವ್ವ ಇದ್ದಾವೆ, ಆ ಮೂಢನಂಬಿಕೆ, ಅದ್ರ ನಂಬಿದರೆ ನನಗಲ್ಲಿ ಹೋದ್ರೆ ಒಳ್ಳೆಯದಾಗುತ್ತೆ, ಇಲ್ಲಿ ಬಂದರೆ ನನಗೆ ಒಳ್ಳೆಯದಾಗತ್ತೆ, ಈ ರೀತಿಯಾಗಿ ಕೆಲವರು ನಂಬಿಕೆಯಿಂದ ಆ ರೀತಿಯಾಗಿ ಜೀವನ ಮಾಡೋರು ಸಹ ಇದ್ದಾರೆ ಸರ್. ಬಟ್ ಆ ರೀತಿಯಾಗಿ ಜೀವನ ಮಾಡೋದು ಬೇಕಾಗಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಸರ್. ನಂಬಿಕೆಯಿಂದನೇ ದೇವ್ರನ್ನ ನಂಬಿ ಜೀವನ ಮಾಡಬೇಕು ಅಂತೇಳಿ. ಯಾಕೆಂದರೆ ಪಂಚಭೂತಗಳಿದ್ದಾವೆ, ಆ ಪಂಚಭೂತಗಳನ್ನ ನಂಬಿದರೆ ಸಾಕು, ಜೀವನ ಮಾಡಬಹುದು. ಸಂಕೀರ್ಣ ಬರಹ ಸಂಪುಟ ವಿ ಸೀತಾರಾಮಯ್ಯ ಅವರು ಬರೆದಿರುವಂಥದ್ದು ಈ ಪುಸ್ತಕ ನಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತು ಪರಿಚಯ? ಗಂಗಾಧರ್ ಪೂಜಾರ್. ಈ ಸಂಜೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೇನೆ, ಛಾಯಾಗ್ರಾಹಕನಾಗಿ. ಛಾಯಾಗ್ರಾಹಕರಾಗಿ ಬರೀ ಛಾಯಾಗ್ರಹಣ ಮಾಡ್ತೀರಾ ಅಥವಾ ಏನಾದರೂ ಬರಿತೀರಾ? ಬರಿತೀನಿ. ಆ ಒಂದು ಸಂದರ್ಭದಲ್ಲಿ ಏನಾಗಿರುತ್ತೆ ಅಷ್ಟರ ಮಟ್ಟಿಗೆ ಬರಿತೀನಿ. ಈಗ ಛಾಯಾಗ್ರಹಣ ಅನ್ನೋದು ಬಹಳ ವಿಶಾಲವಾದ ಕ್ಷೇತ್ರ. ಅದು ಕೆಲವರು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಛಾಯಾಗ್ರಹಣನೇ ಮಾಡ್ತಾರೆ, ಕೆಲವರು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ, ಕೆಲವರು ವನ್ಯಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ, ಕೆಲವರು ಹಕ್ಕಿಗಳಿಗೆ ಸಂಬಂಧಪಟ್ಟ ಹಾಗೆ, ಹೀಗೆ ಒಂದೊಂದು ರೀತಿಯ ಕ್ಷೇತ್ರದಲ್ಲಿ ತಮ್ಮ ಪ್ರಾವೀಣ್ಯತೆಯನ್ನು ಗಳಿಸ್ಕೋತಾರೆ. ಹಾಗೆ ನೀವು ಯಾವುದಾದ್ರೂ ವಿಶೇಷವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀರಾ?
ಈ ಪತ್ರಿಕಾ ಮಾಧ್ಯಮಕ್ಕೆ ನಾವು ಬಂದಿರೋ ಹಂಗೆ ಯಾವುದೋ ಒಂದು ಸಬ್ಜೆಕ್ಟೇ ಸೀಮಿತವಾಗಿ ಇಲ್ಲ. ಯಾಕಂದರೆ ಪತ್ರಿಕಾ ಮಾಧ್ಯಮದಲ್ಲಿ ರಾಜಕೀಯವಾಗಿಯೂ ನಾವು ಛಾಯಾಚಿತ್ರಣ ಮಾಡಬೇಕು, ಮತ್ತು ಕ್ರೈಮ್ ಏನಾದರೂ ಆದರೆ ಅಲ್ಲಿ ಓಡೋಗ್ಬಿಟ್ಟು ಅಲ್ಲಿ ಒಂದು ಛಾಯಾಚಿತ್ರಣ ಮಾಡಬೇಕು. ಕಲ್ಚರಲ್ ಪ್ರೋಗ್ರಾಮ್ ಏನಿದ್ರೂ ಅಲ್ಲಿಯೂ ಛಾಯಾಚಿತ್ರಣ ಮಾಡಬೇಕು. ಈ ಥರದ್ದೆಲ್ಲ ಇರುತ್ತೆ. ಪತ್ರಿಕೆಯ ವೃತ್ತಿ ಅಂತ ಬಂದಾಗ ನೀವು ಹೇಳಿದ್ದು ಸತ್ಯ. ಓಕೆ, ಸಂಪಾದಕರು ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಅದು ಮಾಡಬೇಕು. ಆದರೆ ನಿಮಗೆ ಒಂದು ವೈಯಕ್ತಿಕ ಮನಸ್ಸು ಇರುತ್ತೆ, ಇಂತಹ ಒಂದು ಕ್ಷೇತ್ರದಲ್ಲಿ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ. ಆ ರೀತಿ ಏನಾದರೂ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿದ್ದೀರಾ ಅಂತ? ಪತ್ರಿಕಾ ಮಾಧ್ಯಮದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಯಾವುದೇ ಥರದ ಒಂದು ನಟನೆ ಆಗಲಿ ಅದೋ ಒಂದು ಅರೇಂಜ್ಮೆಂಟ್ ಆಗಲಿ ಏನೂ ಇರೋದಿಲ್ಲ. ಇದು ಪತ್ರಿಕಾ ಮಾಧ್ಯಮ ಅನ್ನೋದು ಒಂದು ಚಾಲೆಂಜಿಂಗ್ ಜಾಬ್. ನಾವು ಇಲ್ಲಿ ಒನ್ ಮ್ಯಾನ್ ಆರ್ಮಿ ಥರ ಕೆಲಸ ಮಾಡಬೇಕು. ಈಗ ಆರ್ಮಿಗೆ ಈಗ ಒಂದು ಬಾರ್ಡರಲ್ಲಿ ನೀನು ಬಾರ್ಡರ್ ಕಾಯಬೇಕು ಅಂತೇಳಿ ಅವ್ರಿಗೆ ಹೇಳಿರ್ತಾರೆ. ಅವರು ಪ್ರತಿಯೊಂದು ಕ್ಷಣದಲ್ಲೂ ಏನಾದರೂ ಆಗಬಹುದು. ಅದಕ್ಕೆ ಅವರು ಸನ್ನದ್ಧರಾಗಿ ಒಂದು ಚಾಲೆಂಜಿಂಗಾಗಿ ತೊಗೊಂಡೋಗಿ ಕೆಲಸ ಮಾಡ್ತಾರೆ. ಪತ್ರಿಕಾ ಮಾಧ್ಯಮವೂ ಅಷ್ಟೇ. ನಾವು ಇಲ್ಲಿ ಆರ್ಮಿಯಾಗಿ ಕೆಲಸ ಮಾಡಿದರೆ ಮಾತ್ರ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇದುವರೆಗೂ ನೀವು ತೆಗೆದಂಥ ಅತ್ಯುತ್ತಮ ಚಿತ್ರಗಳು ಯಾವುದಾದ್ರೂ ಉಂಟಾ? ಕಾವೇರಿ ಗಲಾಟೆ ಆಗಿರೋದಿದೆ. ಸಾಕಷ್ಟು ಒಂದು ಘಟನೆಗಳಲ್ಲಿ ವಿಷ್ಣುವರ್ಧನ್ ಪಾರ್ಥಿವ ಶರೀರ ಹೋಗುವಾಗ ಸುಮಾರು ಒಂದು 30 ಜನ ನನ್ನ ಮೇಲೆ ಅಟ್ಯಾಕ್ ಮಾಡಿದರು. ಆ ಸಂದರ್ಭದಲ್ಲಿ ನಾವು ಎದೆಗುಂದಲಿಲ್ಲ. 30 ಜನ ಅಟ್ಯಾಕ್ ಮಾಡಿ ನಾನು ಕ್ಯಾಮ್ರಾ ಹೊಡೆದು ಇಷ್ಟೆಲ್ಲ ಮಾಡಿದ್ರೂ ನಾನು ಹೆದರಲಿಲ್ಲ. ನನ್ನ ಕೆಲಸ ಏನು ಮಾಡಬೇಕು, ನನ್ನ ವೃತ್ತಿ ಒಂದು ಸಂಬಂಧಪಟ್ಟಂಥ ಛಾಯಾಚಿತ್ರಣ ಏನು ಮಾಡಬೇಕು ಅದನ್ನು ನಾನು ಛಾಯಾಚಿತ್ರವನ್ನು ತಗೊಳ್ಳುವಂಥ ಪ್ರಯತ್ನ ಮಾಡಿದೆ. ಅದನ್ನು ನನ್ನ ಪಬ್ಲಿಷೂ ಆಗಿದೆ. ಸುಮಾರು ಪತ್ರಿಕೆಯಲ್ಲೂ ಸಾಕಷ್ಟು ಅದರ ಬಗ್ಗೆ ಚರ್ಚೆನೂ ಆಗಿದೆ. ನಮ್ಮ ಕರ್ನಾಟಕ ಮತ್ತು ಭಾರತದ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ತಮಗೆ ಬಹಳ ಆಸಕ್ತಿ ಇದೆ ಅಂತ ಗೊತ್ತಾಯಿತು. ಆ ಬಗ್ಗೆ ಏನಾದರೂ ಹೇಳ್ತೀರಾ? ಕರ್ನಾಟಕದ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳನ್ನೂ ಆಲ್ಮೋಸ್ಟ್ ನಾನು ಸುತ್ತಾಡಿದ್ದೀನಿ. ನನಗೆ ಮಾನವ ನಿರ್ಮಿತ ಧಾರ್ಮಿಕ ಕ್ಷೇತ್ರಗಳನ್ನ ಸುತ್ತಾಡೋದ್ರ ಬದಲು ಸ್ವತಃ ಭಗವಂತನೇ ನೆಲೆಸಿರುವ ಒಂದು ಚಾಲೆಂಜಿಂಗ್ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಮರನಾಥ್ ಯಾತ್ರೆಗೆ ಹೋಗಿದ್ದೀನಿ, ಕೇದಾರ್ನಾಥ್ ಯಾತ್ರೆಗೆ ಹೋಗಿದ್ದೀನಿ, ಮೌಂಟ್ ಕೈಲಾಶ್ವರೆಗೂ ಹೋಗಿ ಬಂದಿದ್ದೀನಿ, ಬದ್ರಿನಾಥ್ಗೆ ಹೋಗಿದ್ದೀನಿ, ವೈಷ್ಣೋ ದೇವಿಗೆ ಹೋಗಿದ್ದೀನಿ. ಇವೆಲ್ಲ ಅಂದರೆ ಧಾರ್ಮಿಕ ಕ್ಷೇತ್ರಗಳಷ್ಟೇ ಅಲ್ಲ, ಸ್ವತಃ ಭಗವಂತ ಆ ಒಂದು ಸ್ಥಳಗಳಲ್ಲಿ ನೆಲೆಸಿರುವಂಥ ಪವಿತ್ರ ಕ್ಷೇತ್ರಗಳು. ಬಹಳ ಸಂತೋಷ ಸರ್. ಮುಂದುವರಿಸಿ ತಮ್ಮ ಅಭಿಯಾನವನ್ನು. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಸಂತೋಷ ಸರ್. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಮತ್ತು ಪರಿಚಯ? ಸರ್, ತಮ್ಮ ಹೆಸರು ಆಲ್ಬೂರ್ ಶಿವರಾಜ್ ಅಂತ. ನಾವು ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತ ಹಾಗೂ ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಒಂದು ಸಾರ್ವಜನಿಕರಿಗೂ ನಮ್ಮ ರೈತರಿಗೂ ನಮ್ಮ ನಾಗರಿಕರಿಗೆ ಏನು ಸೌಲಭ್ಯ ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಟನೂ ಇರ್ತದೆ. ಪತ್ರಿಕಾ ಮುಖಾಂತರ ಅವ್ರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ, ಅವ್ರಿಗೆ ಅನ್ಯಾಯದಲ್ಲಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಸಂಘಟನೆಯನ್ನು ಮಾಡ್ತಾಯಿದ್ವಿ. ಸಂಘಟನೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಅನೇಕ ರೀತಿಯ ಸಂಘಟನೆಗಳಿವೆ. ಆ ಸಂಘಟನೆಗಳು ಕಟ್ಟೋದು ಬಹಳ ಕಷ್ಟ, ಅದೇ ಕೆಡವೋದು ಬಹಳ ಸುಲಭ. ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದ ಸಂಘಟನೆಗಳು ಹೇಗೆ ನಡೀತಾ ಇವೆ, ಪತ್ರಿಕೆಗಳು ಹೇಗೆ ನೆರವಾಗ್ತಾ ಇವೆ ಅವರಿಗೆ? ಸಂಘಟನೆ ಅಂತಂದರೆ ನಮ್ಮ ಮೂಲವಾಗಿ ಪತ್ರಕರ್ತ ಸಂಘಟನೆನೇ ನಾನು ತೊಗೊಳ್ತೀನಿ. ಏಕೆಂದರೆ 1932ರಲ್ಲಿ ನಮ್ಮ ಡಿ ವಿ ಜಿ ಗುಂಡಪ್ಪವರು ಪತ್ರಕರ್ತರ ಒಂದು ಕುಂದುಕೊರತೆಗಾಗಿ ಸಂಘಟನೆಯನ್ನು ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದರು. ಅದಕ್ಕೆ ಒಂದು ಹಾಲಿನಂತೆ ಒಂದು ಪ್ರೋತ್ಸಾಹ ನೀರೆರೆದಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು.
ಏಕೆಂದರೆ ಮೊದಲಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹುಟ್ಟುಹಾಕಿದ್ದೇ DVJ ಗುಂಡಪ್ಪ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಲ್ಲಿಂದ ನಮ್ಮ ಪತ್ರಕರ್ತರಿಗೆ ಕುಂದುಕೊರತೆ ಏನಾಗಬೇಕು, ಏನು ಬಿಡಬೇಕು ಅನ್ನೋದು ಅವತ್ತಿನಿಂದ ಬೆಳೆದು ಬಂದಂಥ ಒಂದು ಸಂಘಟನೆ ಇವತ್ತು ಒಂದು ಹೆಮ್ಮರವಾಗಿ ಬೆಳೆದು ನಮ್ಮ ಪತ್ರಕರ್ತರಲ್ಲಿ ಕುಂದುಕೊರತೆಯನ್ನು ನೀಗಿಸುವಲ್ಲಿ ಇವತ್ತಿಗೂ ಸಹ ಹೋರಾಟ ನಡೀತಾ ಬರ್ತಾಯಿದೆ. ಅದರಲ್ಲಿ ಸಾಕಷ್ಟು ಜನ ಓಟಗಾರರು HS ದೊರೆಸ್ವಾಮಿ ಅವರಾಗ್ಬೋದು, ಖಾದ್ರಿ ಶಾಮಣ್ಣವರಾಗ್ಬೋದು, ಹೀಗೆ ಹಲವಾರು ಹಿರಿಯರು ಒಂದು ಈ ಸಂಘಟನೆ ಕಟ್ಟಿ ಉಳಿಸಿ ಹೋಗಿದ್ದಾರೆ. ಈ ಪತ್ರಕರ್ತರ ಮುಖಾಂತರ ನಮ್ಮ ದೇಶಕ್ಕೂ ಆಗ್ಬೋದು, ಕರ್ನಾಟಕಕ್ಕೂ ಆಗ್ಬೋದು ಒಂದು ಬುನಾದಿನೂ ಹಾಕಿಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಒಂದು ಸ್ಫೂರ್ತಿಯಾಗಿ ಭಾರತೀಯ ಪತ್ರಕರ್ತರ ಒಕ್ಕೂಟನೂ ಸಹ ಪ್ರಾರಂಭವಾಯಿತು. ಏಕೆಂದರೆ ಇದು 94 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ನಮ್ಮದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘಟನೆ. ಇದ್ರ ಮೂಲತಃ ಆದಮೇಲೆ 22 ವರ್ಷ ಕಳೆದ ಮೇಲೆ ಭಾರತೀಯ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ಪ್ರಾರಂಭವಾಯಿತು. ಇದ್ರ ಮುಖಾಂತರ ನಮ್ಮ ಉದಾಹರಣೆಗೆ ನಮ್ಮ ಅಂಬೇಡ್ಕರ್ ಆಗ್ಬೋದು, ಬಾಪು ಮಹಾತ್ಮ ಗಾಂಧೀಜಿಯವರದು, ಅವರು ಸಹ ಪತ್ರಕರ್ತರಾಗಿ ಅವರು ಇದ್ರ ಮುಖಾಂತರನೇ ಸ್ವಾತಂತ್ರ್ಯ ತೊಗೊಳೋದಕ್ಕೂ ಆಗ್ಬೋದು, ಅವ್ರ ಮೂಲಭೂತ ಹಕ್ಕು ಪಡೆಯೋದಕ್ಕಾಗ್ಬೋದು, ಈ ರೀತಿ ಪತ್ರಕರ್ತರ ಮುಖಾಂತರವಾಗಿ ಈ ಸಂಘಟನೆ ಪ್ರಾರಂಭ ಆಯಿತು. ದೇಶ ಕಟ್ಟೋದಕ್ಕೂ ಸಹ ಸ್ವಾತಂತ್ರ್ಯ ಪಡೆಯೋದಕ್ಕೂ ಸಹ ಮೂಲ ಕಾರಣ ಇದೆ ಅಂತ ನನ್ನ ಅನುಭವ. ಪತ್ರಕರ್ತರ ಸಂಘಟನೆ ಬೆಂಗಳೂರಲ್ಲಿದೆ. ಅದರ ಆವರಣದಲ್ಲೇ ನಾವೆಲ್ಲ ಕೂತು ಮಾತುಕತೆ ಆಡ್ತಾ ಇದ್ದೇವೆ. ಈ ಸಂಘಟನೆಯ ಶಾಖೆಗಳು ಇತರ ನಗರಗಳಲ್ಲಿ ಉಂಟಾ? ಹೌದು ಸರ್. ಈ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಶಾಖೆ ಹೊಂದಿದೆ. ಅದನ್ನು ಹೊರತುಪಡಿಸಿ ಹೊರನಾಡುಗಳಲ್ಲಿ ಮಹಾರಾಷ್ಟ್ರದಲ್ಲೂ ಇದೆ, ಬೇರೆ ಬೇರೆ ಹೊರನಾಡು ಗಡಿಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಶಾಖೆಗಳು ಸಹ ಇದ್ದಾವೆ. ಇದು ಪೂರ್ವಭಾವಿಯಾಗಿ ಈ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ಅಂದ್ರಲ್ಲ, ಅದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಹ ನಮ್ಮ ಕರ್ನಾಟಕದವರೇ, BV ಮಲ್ಲಿಕಾರ್ಜುನಯ್ಯರು ಅಂತ. ಅದರಿಂದ ಒಂದು ಸಂಘಟನೆಗೆ ಪೂರಕವೇ ಒಂದು ಕರ್ನಾಟಕವೇ ಒಂದು ಶಕ್ತಿ ಪತ್ರಕರ್ತರದ್ದು ಎಲ್ಲ ಕಡೆ ಒಂದು ವಿಜೃಂಭಿಸೋದಕ್ಕೆ. ಒಂದು ಅಂದಾಜು ಪ್ರಶ್ನೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ಮಂದಿ ಪತ್ರಕರ್ತರು ಇರಬಹುದು? ಮತ್ತು ನಿಮ್ಮ ಪತ್ರಕರ್ತರ ಸಂಘಟನೆ ಪತ್ರಕರ್ತರ ಯೋಗಕ್ಷೇಮವನ್ನು ಮಾತ್ರ ನೋಡಿಕೊಳ್ಳುತ್ತಾ ಅಥವಾ ಅವರ ಕುಟುಂಬದ ಬಗ್ಗೆ ಏನಾದರೂ ಕಾಳಜಿ ವಹಿಸುತ್ತಾ? ಪತ್ರಕರ್ತರ ಸಂಘಟನೆಯಲ್ಲಿ ಈಗಾಗಲೇ 10,000 ಮೀಟಿದೆ ಪತ್ರಕರ್ತರ ಒಂದು ಸದಸ್ಯತ್ವ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ. ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳು ಸಹ ಅವರು ಒಟ್ಟುಗೂಡಿ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಆ ಕುಟುಂಬ ನಿರ್ವಹಣೆಗೂ ಸಹ ಹೋರಾಟ ಮಾಡುವಲ್ಲಿ ನಮ್ಮ KUWJ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹೋರಾಟ ಮಾಡ್ತಾಯಿದೆ. ಒಂದು ಗ್ರಾಮೀಣ ಬಸ್ ಪಾಸ್ ಆಗ್ಬೋದು, ಅವರ ಆರೋಗ್ಯ ಮಸೂದೆ ಆಗ್ಬೋದು, ಹಿರಿಯ ಪತ್ರಕರ್ತರಿಗೋಸ್ಕರ ಒಂದು ಆರೋಗ್ಯ ನಿಧಿಗೆ ಆರೋಗ್ಯ ಸಂಜೀವಿನಿ ಬಗ್ಗೆ ಈ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಕೊಟ್ಟು ಅವರಿಗೆ ಮಾಶಾಸನ ಪಿಂಚಣಿ ಬರ್ತಕ್ಕಂಥ ಕೆಲಸಗಳು, ಈ ರೀತಿ ಹಲವಾರು ಕಾರ್ಯಕ್ರಮ ಮಾಡಿದೆ. ಅದೇ ರೀತಿ ನಮ್ಮ ರೈತರ ಪರವಾಗಿ ಸಹ ನಾವು ಈಗ 1 ವರ್ಷದ ಹಿಂದೆ ಈ ತೆಂಗು ಬೆಳೆಗಾರರು ಕೊಬ್ಬರಿ ದಾರ ಎಲ್ಲ ಬಿದ್ದು ಅವ್ರ ನೆಲ ಕಚ್ಚಿತ್ತು. ಅದ್ರ ಫಲವಾಗಿ ನಮ್ಮ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ಹಾಗೂ KUWJ ಸಂಘಟನೆ ಸಹಕಾರದಿಂದ ತಿಪ್ಟೂರಿನಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನ ಮಾಡಿದ್ದು. ಅದ್ರ ಮೂಲತಃ ಅದರ ಲಾಭ ಸಹ ಇವತ್ತು ರೈತರು ಪಡಿತಾ ಇದ್ದಾರೆ. ಯಾಕೆಂದರೆ ಅವತ್ತು ಕಾರ್ಯಕ್ರಮ ಪ್ರಾರಂಭವಾದಾಗ ಕೊಬ್ಬರಿ ಬೆಲೆ ಕ್ವಿಂಟಾಲಿಗೆ 8,700 ಇತ್ತು. ಒಂದು ಚಿಪ್ಪಿನ ರೇಟು ಬರೀ 9,000 ಇತ್ತು. ಒಂದು ಕಾಯಿಮೆಟ್ಟ ರೇಟು ಏನೂ ಇರಲಿಲ್ಲ. ಇವತ್ತು ಅದೇ ಕೊಬ್ಬರಿ ಬೆಲೆ ಆಜುಬಾಜು 28,000ದಿಂದ 30,000 ಇದೆ. ಅದೇ ಚಿಪ್ಪಿನ ರೇಟು 33,000 ಇದೆ. ಅವತ್ತು 9,000 ಇದ್ದಿದ್ದು. ಇವತ್ತು ಕಾಯಿಮಟ್ಟೆ ಕೇಳಿರಲಿಲ್ಲ ಅವತ್ತು, ಇವತ್ತು 2,000 ಇದೆ 1,000 ಕಾಯಿಮಟ್ಟಿಗೆ. ಇದು ಒಂದು ರೀತಿ ಒಂದು ಪತ್ರಕರ್ತರ ಒಗ್ಗಟ್ಟಿನ ಒಂದು ರೈತರ ಪರವಾಗಿ ನಿಂತಂಥ ಒಂದು ಬೆಲೆಗೆ ರೈತರಿಗೂ ಒಂದು ರೀತಿ ಅವರು ಇವತ್ತು ಹರ್ಷದಾಯಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಬ್ಬ ಯುವ ಪತ್ರಕರ್ತ ಅಕಸ್ಮಾತ್ ದುರ್ಮರಣಕ್ಕೆ ತುತ್ತಾದರೆ ಅವನ ಕುಟುಂಬದ ಗತಿ ಏನು? ಅದಕ್ಕೆ ಸಾಕಷ್ಟು ಸರ್ಕಾರದಿಂದ ಅವರಲ್ಲಿರ್ತಕ್ಕಂಥ ಒಂದು ಪಾಲಿಸಿ ಆಗ್ಬೋದು, ಅದ್ರ ಜೊತೆಗೆ ಸರ್ಕಾರದ ಒಂದು ಪಾಲಿಸಿ ಆಗ್ಬೋದು, ಅದ್ರ ಮುಖಾಂತರ ಅವರು ಅಲ್ಲಿ ನೋಟೆಡ್ ಆಗಿದ್ದರೆ ಅಂದರೆ ರಿಜಿಸ್ಟರ್ ಆಗಿದ್ದರೆ ಅದ್ರ ಮುಖಾಂತರ ಈ ಇತ್ತೀಚೆಗೆ ಬಂದಂಥ ಒಂದು ಹಿರಿಯ ಪತ್ರಕರ್ತರಿಗೂ ಸಹ ಒಂದು ಅದರಲ್ಲಿ ಒಂದು ಆರೋಗ್ಯ ನಿಧಿ ಒಂದು ಸ್ಟಾಪ್ ಮಾಡಿದರೆ, ಇಲ್ಲಿ ನಮ್ಮ ಪತ್ರಕರ್ತರ ಸಂಘಟನೆಯಲ್ಲೂ ಸಹ ಒಂದು ಆರೋಗ್ಯ ನಿಧಿ ಅಂತ ಇದೆ. ಅಲ್ಲಿ ಅಕಸ್ಮಾತ್ ಇಮಿಡಿಯೇಟ್ಲಿ ಏನೋ ಇದಾದಾಗ ಅಲ್ಲಿ ಕೊಡೋದಕ್ಕೂ ಒಂದು ಕಿರು ಸಹಾಯಧನವನ್ನು ಕೊಡೋದಕ್ಕೂ ಸಹ ಒಂದು ಅವಕಾಶ ಇದೆ ನಮ್ಮ ಸಂಘಟನೆಯಲ್ಲಿ. ಪತ್ರಕರ್ತರ ಸಂಘಟನೆ ಬಹಳ ಶಕ್ತಿಶಾಲಿಯಾಗಿದೆ. ಬೆಂಗಳೂರು ನಗರ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ತಾವು ಶಾಖೆಗಳನ್ನು ಆರಂಭಿಸಿದ್ದೀರಿ, ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ. 10,000ಕ್ಕೂ ಹೆಚ್ಚು ಸದಸ್ಯರನ್ನು ತಾವು ಪಡೆದಿದ್ದೀರಿ. ತಮ್ಮ ಯೋಗಕ್ಷೇಮದ ಜೊತೆಗೆ ಪತ್ರಕರ್ತರ ಕುಟುಂಬದ ಯೋಗಕ್ಷೇಮಕ್ಕೂ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀರಿ.
ಇದು ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತ ಆಶಿಸ್ತಾ ಮಹಾಭಾರತ ಅನ್ವೇಷಣೆ ಜಗದೀಶ ಶರ್ಮಾ ಅವರು ಬರೆದಂಥ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ವೀಕ್ಷಕರೇ, ಇದುವರೆಗೂ ತಾವು ಥಟ್ ಅಂತ ಹೇಳಿ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ. ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರೆಸ್ ಕ್ಲಬ್ಬಲ್ಲಿ ಪತ್ರಕರ್ತರ ಜೊತೆ ಬೆರೀತಾ ಒಂದಷ್ಟು ಪ್ರಶ್ನೆ ಕೇಳ್ತಾ ಪತ್ರಿಕೋದ್ಯಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಒಳ್ಳೆಯ ಸಮಯವನ್ನು ಕಳೆದಿದ್ದೀರಿ. ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.